ಹಾಯ್, ನಾನು ನಿಮ್ಮ ಸುನೀತಾ. ಇವತ್ತೊಂದು ಮಜ್ಜಿಗೆ ಸಾರು ರೆಸಿಪಿನ ನಿಮ್ಮ ಜೊತೆ ಹಂಚ್ಕೊಳಕ್ಕೆ ಟ್ರೈ ಮಾಡ್ತಾಯಿದ್ದೇನೆ ರೀ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಉಪ್ಪು, ಖಾರ, ಹಸಿ ಖಾರ, ಸಕ್ಕರೆ ಹಾಗೂ ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಜೀರಿಗೆ, ಹಸಿಮೆಣಸಿನಕಾಯಿ, ಆಮೇಲೆ ಮೊಸರು. ಇಷ್ಟೆಲ್ಲನೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲನೂ ಹಾಕಬೇಕು ಮೊದಲೇ. ಆಮೇಲೆ ಮೊಸರು ನಾನಿಲ್ಲಿ ಒಂದು ಕಾಲು ಕಪ್, ಒಂದು ಕಪ್ ಆಗೋಷ್ಟು ಮೊಸರು ತೊಗೊಂಡಿದ್ದೀನಿ ರೀ. ಮೊಸರನ್ನ ನಾನು ಏನು ಮಾಡ್ತಿದ್ದೀನಿ ಅಂದರೆ ಚೆನ್ನಾಗಿ ಕಡ್ಕೋಬೇಕು ರೀ. ಅದನ್ನು ಒಂದು ಕಡ್ಗೋಲು ತೊಗೊಂಡು ಕಡ್ಕೋಬೇಕು. ಅದನ್ನು ಚೆನ್ನಾಗಿ ಕಡ್ಕೋತಾ ಇದ್ದೀನಿ ರೀ. ಹಾಗೆ ಕಡ್ದು ಚೆನ್ನಾಗಿ ಮಜ್ಜಿಗೆ ಆದಮೇಲೆ ಅದಕ್ಕೆ ಒಂದು ಎರಡು ಗ್ಲಾಸ್ನಷ್ಟು ನೀರು ಸೇರಿಸ್ಕೋಬೇಕು ರೀ. 2 ಅಥವಾ 3 ಗ್ಲಾಸ್ನಷ್ಟು ನೀರು ಸೇರಿಸ್ಕೋಬೇಕು. ನೀರು ಸೇರಿಸ್ಕೊಂಡು ಚೆನ್ನಾಗಿ ಮಜ್ಜಿಗೆನ ಕಡ್ಕೋಬೇಕು. ನಾನಿಲ್ಲಿ ಚೆನ್ನಾಗಿ ಮಜ್ಜಿಗೆನ ಕಡ್ಕೋತಾ ಇದ್ದೀನಿ ರೀ. ಎಲ್ಲನೂ ಮೊಸರಿನ ಲಮ್ಸ್ ಎಲ್ಲ ಹೋದ್ಮೇಲೆ ನೀರು ಮಿಕ್ಸ್ ಮಾಡ್ತಾಯಿದ್ದೀನಿ ರೀ. ಅದಕ್ಕೆ ನೀರು ಮಿಕ್ಸ್ ಮಾಡಿ ಚೆನ್ನಾಗಿ ಮತ್ತೊಂದು ಸರಿ ಚೆನ್ನಾಗಿ ಕಡ್ಕೋತಾ ಇದ್ದೀನಿ ರೀ. ಕಡ್ಗೊಲ್ಲೆ ಕಡ್ಕೊತ ಅದೆಲ್ಲ ಲಮ್ಸ್ ಎಲ್ಲ ಹೋದ್ಮೇಲೆ, ಮೊಸರಿನ ಲಮ್ಸ್ ಎಲ್ಲ ಹೋದ್ಮೇಲೆ ಇದನ್ನ ಚೆನ್ನಾಗಿ ಕಡ್ಕೊತ ಲಮ್ಸ್ ಎಲ್ಲ ಹೋಗ್ತದೆ ಅನ್ನೋ ನೋಡಿಕೊಂಡು ಆಮೇಲೆ ಏನು ಮಾಡಬೇಕು, ಒಂದು ಇದರೊಳಗೆ ಮೆಜರ್ಮೆಂಟ್ಗೆ ತಕ್ಕಷ್ಟು ಉಪ್ಪು, ಖಾರ, ಸಕ್ಕರೆ ಮತ್ತು ಕಡಲೆ ಹಿಟ್ಟು, ಆಮೇಲೆ ಅಕ್ಕಿ ಹಿಟ್ಟು, ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಆಮೇಲೆ ಕರಿಬೇವು, ಕೊತ್ತಂಬರಿ ಅವನ್ನೆಲ್ಲ ಹಾಕಿ ಬೇಷ ಮಿಕ್ಸ್ ಮಾಡ್ಕೋಬೇಕು ರೀ. ಲಮ್ಸ್ ಎಲ್ಲ ಉಳಿದಂಗೆ, ಗಂಟೆಲ್ಲ ಉಳಿದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ರೀ. ಅದನ್ನು ಮಜ್ಜಿಗೆ ಹಾಕಿ ಇದ್ರೊಳಗೆ ಹಸಿಮೆಣಸಿನ್ಕಾಯಿ ಪೇಸ್ಟನ್ನು ಕೂಡ ಹಾಕಿದ್ದೀನಿ ರೀ. ನಾನು ಕರಿಬೇವು, ಕೊತ್ತಂಬರಿನೂ ಹಾಕಿದ್ದೀನಿ, ಜೀರಿಗೆ ಪುಡಿನೂ ಹಾಕಿದ್ದೀನಿ ರೀ. ಹಾಗೆ ಎಲ್ಲ ಹಾಕಿ ನಾವೇನು ಮಾಡ್ಬೇಕಂದ್ರೆ, ಈಗ ಮಜ್ಜಿಗೆ ಏನು ಕಡ್ದಿಟ್ಟಿದ್ವಲ್ಲ ಆ ಮಜ್ಜಿಗೆ ಹಾಕಿ ಲಮ್ಸ್ ಎಲ್ಲ ಉಳಿಲ್ದಂಗೆ, ಗಂಟೆಲ್ಲ ಉಳಿಲ್ದಂಗೆ ಅವನ್ನೆಲ್ಲ ಚೆನ್ನಾಗಿ ಕೈ ಆಡಿಸ್ಕೋಬೇಕು ರೀ. ಕೈ ಆಡಿಸ್ಕೊತ ಅವನ್ನೆಲ್ಲ ಅವೆಲ್ಲ ಗಂಟೆಲ್ಲ ಒಡೆದ್ಮೇಲೆ ನಾವೇನು ಮಾಡ್ಬೇಕಂದ್ರೆ ಇದನ್ನು ಒಲೆ ಮೇಲೆ ಇಡಬೇಕು ರೀ. ಒಲೆ ಮೇಲೆ ಇಟ್ಟು ಒಂದು 2-3 ನಿಮಿಷ ಇದನ್ನು ಕುದಿಸ್ಬೇಕು ರೀ. ಇದನ್ನೆಲ್ಲ ಲಮ್ಸ್ ಎಲ್ಲ ಹೋದ್ಮೇಲೆ ಚೆನ್ನಾಗಿ ತಿರುಗಿಸಿ ಕಡುಗೊಲ್ಲಿಂದ ತಿರುಗಿಸಿ ಲಮ್ಸ್ ಎಲ್ಲ ಹೋದ್ಮೇಲೆ ಏನು ಮಾಡ್ಬೇಕಂದ್ರೆ ಒಂದು ಪಾತ್ರೆ ಒಳಗೆ ಹಾಕಿ ನಾವು ಒಲೆ ಮೇಲೆ ಇಟ್ಟು ಸ್ವಲ್ಪ ಕುದಿಸ್ಬೇಕು ರೀ. ಇದನ್ನು ಎಲ್ಲ ಲಮ್ಸ್ ಎಲ್ಲ ಚೆನ್ನಾಗಿ ಗಂಟೆಲ್ಲ ಇದು ಒಡೆದ್ಮೇಲೆ ಆಮೇಲೆ ಸ್ವಲ್ಪ ಅರಿಶಿಣ ಪುಡಿ ಹಾಕಿ ಇದನ್ನು ಒಂದು 2 ನಿಮಿಷ ಕುದಿಸ್ಬೇಕು. ಒಂದು ಕುದಿ ಬರೋ ಮಟನ್ ಇದನ್ನು ಕೈ ಬಿಡಲಾರ್ದಂಗೆ ಕುದಿಸ್ಬೇಕು. ಕುದಿಸಿ ಒಂದು 2 ನಿಮಿಷಕ್ಕೆ ಅಂದರೆ ಇದು ಕುದಿ ಬರ್ತೈತೆ ರೀ. ಅಷ್ಟೊತ್ತಿಗೆ ಇದು ಕುದಿ ಬಂದಮೇಲೆ ಇದನ್ನು ಬಿಸಿ ಅನ್ನದ ಜೊತೆಗೆ ಹಾಕ್ಕೊಂಡು ತಿಂದರೆ ತುಂಬ ರುಚಿಯಾಗಿರ್ತದೆ. ತಿಂದರೆ ತಿಂತಾನೇ ಇರಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿ ಈ ಮಜ್ಜಿಗೆ ಸಾರಿನ ರುಚಿ ಇರುತ್ತೆ. ಈ ಮಜ್ಜಿಗೆ ಸಾರು, ನಾನು ಮಾಡಿದ್ದ ಮಜ್ಜಿಗೆ ಸಾರು ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಇದನ್ನು ಚೆನ್ನಾಗಿ ಅಂಕಿರು ಮಜ್ಜಿಗೆ ಸಾರು ಬಂದಿದೆ. ನಂದು ಮಾತ್ರ ನಿಮ್ಮದು ಹಾಗೆ ಬರುತ್ತೆ. ನೀವು ಟ್ರೈ ಮಾಡಿರಿ ಮನೆಯಲ್ಲಿ. ನಾನು ಮಾಡಿದ ಮಜ್ಜಿಗೆ ಸಾರು ನಿಮಗೆ ಇಷ್ಟ ಆದರೆ ನೀವು ಮನೆಯಲ್ಲಿ ಮಾಡ್ಕೊರಿ. ಇದೇ ಥರ ವಿಡಿಯೋ ಬೇಕಂದರೆ ನನಗೆ ಪ್ಲೀಸ್ ಫಾಲೋ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.